ಮನುಷ್ಯನಿಗೆ ಯಾವಾಗ ತುಂಬ ಆಯಾಸ ಆಗುತ್ತೋ ಸುಸ್ತಾಗುತ್ತೋ ಆವಾಗ ಕೋಪ ಜಾಸ್ತಿ. ಹಾಗಾಗಿ ಈ ಹಸಿವಿನಲ್ಲಿದ್ದಾಗ ತುಂಬ ಸುಸ್ತಾದಾಗ ಯಾರನ್ನೂ ಮಾತಾಡಿಸ್ಬಾರ್ದು. ಕೋಪದಲ್ಲಿ ಏನೇನೋ ಅಚಾತುರ್ಯಗಳು ನಡೆಯುವ ಸಂದರ್ಭ ಇರುತ್ತೆ. ಹಾಗೆ ಆ 60,000 ಜನ ಮಕ್ಕಳು, ಸಗರನ ಮಕ್ಕಳು ಎಷ್ಟು ಹುಡುಕಿದ್ರೂ ಕುದುರೆ ಸಿಗದೇ ಇದ್ದಾಗ ಕೋಪದಿಂದ ಒಬ್ಬೊಬ್ಬರು 1,000 ಯೋಜನ ಭೂಮಿಯನ್ನೇ ಅಗಿಲಿಕ್ಕೆ ಆರಂಭ ಮಾಡಿದ್ರಂತೆ. ಆ ಭೂಮಿಯನ್ನು ಅಗದು 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 ಇಡೀ ಭೂಮಿಯಲ್ಲಿ ದೊಡ್ಡ ಹೊಂಡವೇ ನಿರ್ಮಾಣ ಆಗಿಬಿಡ್ತು. ಮೊದಲು ಆ ಸಮುದ್ರ ತುಂಬ ಸಣ್ಣ ಪ್ರಮಾಣದಲ್ಲಿ ಇತ್ತಂತೆ. ಯಾವಾಗ ಈ ಸಗರನ 60,000 ಮಂದಿ ಮಕ್ಕಳು ಅಷ್ಟು ದೊಡ್ಡದಾಗಿ ಭೂಮಿಯನ್ನು ಅಗದರೋ ಆಗ ಆ ಸಮುದ್ರ ವಿಸ್ತಾರವಾಯಿತು. ಆ ಸಮುದ್ರ ವಿಸ್ತಾರವಾಗಿ ದೊಡ್ಡದಾದದ್ರಿಂದ ಅದಕ್ಕೆ ಸಾಗರ ಅನ್ನುವ ಹೆಸರು ಬಂತು ಅನ್ನುವುದನ್ನು ನಾವು ಈ ಸಂದರ್ಭದಿಂದ ಅರ್ಥ ಮಾಡಿಕೊಳ್ಬೋದು. ಆಯಾಸದಲ್ಲಿ ಭೂಮಿಯನ್ನು ಅಗಿತಾ ಇದ್ದಾರೆ. ಅಗಿತಾ ಇರಬೇಕಾದ್ರೆ ಏನಾಯಿತು, ಅನೇಕ ಪ್ರಾಣಿಗಳು, ಆ ಭೂಮಿಯ ಒಳಗಡೆ ಇದ್ದ ಪ್ರಾಣಿಗಳು ಸಿಕ್ಕುವಂತೆ. ಅದೇ ರೀತಿ ಅನೇಕ ಯಕ್ಷರು, ಕಿನ್ನರರು, ಕೆಳಗಡೆ ಆ ಕೆಳಗಿನ ಲೋಕಗಳಲ್ಲಿ ವಾಸ ಮಾಡುವ ಅನೇಕ ವ್ಯಕ್ತಿಗಳೆಲ್ಲ ಸಿಗ್ತಾ ಇದ್ರಂತೆ. ಇವರಿಗೆ ಆ ವಿವೇಕವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಿದವರನ್ನೆಲ್ಲ ಇವನು ನಮ್ಮ ಕುದುರೆಯನ್ನು ಕದ್ದಿರಬೇಕು, ಇವನು ನಮ್ಮ ಯಾಗದ ಕುದುರೆಯನ್ನು ಕದ್ದಿರಬೇಕು ಅಂತ ಕಂಡವರ ಮೇಲೆಲ್ಲ ಅನುಮಾನ. ಎಲ್ಲರನ್ನೂ ಕೊಲ್ಲಿಕ್ಕೆ ಆರಂಭ ಮಾಡಿದ್ರಂತೆ. ಹೀಗೆ ಸಾವಿರ ಸಂಖ್ಯೆಯಲ್ಲಿ ಹತ್ಯಾಕಾಂಡವನ್ನು ಆರಂಭ ಮಾಡಿದಾಗ ದೇವತೆಗಳು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ಸದ್ಯದಲ್ಲೇ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಏನಾಗುತ್ತೆ ಅಂತಂದರೆ, ಅವರು ಅಗಿತಾ ಕೆಳಗಿನ ಲೋಕಗಳಿಗೆ ಹೋಗಬೇಕಾದ್ರೆ ಅಲ್ಲಿ ಅಷ್ಟ ದಿಗ್ಗಜಗಳು ಸಿಗುತ್ತಂತೆ. ಇಡೀ ಭೂಮಿಯನ್ನು ಹೊತ್ತಂತಹ ಅಷ್ಟ ದಿಗ್ಗಜಗಳು. ಆ ದಿಗ್ಗಜಗಳನ್ನು ಕಂಡು ಅವುಗಳ ಬಳಿ ಕೇಳ್ತಾರೆ, ನೀವೇನಾದರೂ ಕುದುರೆಯನ್ನು ನೋಡಿದ್ದೀರಾ ಅಂತ. ಅವು ಇಲ್ಲ ಅಂತ ಹೇಳ್ತವೆ. ಹಾಗೆ ಆ ಸಗರನ ಮಕ್ಕಳು ಕೆಳಗಡೆ ಹೋಗಿ ಕೊನೆಗೆ ಆ ರಸಾತಳ ಲೋಕದಲ್ಲಿ ಒಬ್ಬ ಋಷಿ ತಪಸ್ಸನ್ನು ಮಾಡ್ತಾ ಕೂತಿರ್ತಾನಂತೆ. ಆ ಋಷಿಯ ಪಕ್ಕ ಕುದುರೆ ಕಾಣಿಸ್ತು. ಅವರಿಗೆ ಏನಾಗಿದೆ, ಯಾರ್ಯಾರು ನೋಡ್ತಾ ಇದ್ದಾರೋ ಅವರೆಲ್ಲ ಇವರೇ ಕಳ್ಳರು ಅಂತ ಸಂಶಯ. ಹಾಗೆ ಆ ಋಷಿಯನ್ನು ನೋಡಿದ್ರು, ಓ ಇವನೇ ನಮ್ಮ ಕುದುರೆಯನ್ನು ಕದ್ದು ಇಲ್ಲಿ ಏನೂ ಗೊತ್ತಿಲ್ಲದೆ ಇರೋ ಥರ ಮುಖವಾಡ ಹಾಕ್ಕೊಂಡು ಋಷಿಯ ಥರ ನಾಟಕ ಮಾಡ್ತಾ ಇದ್ದಾನೆ ಅಂತ ಆ ಋಷಿಯನ್ನೇ ಸಂಹಾರ ಮಾಡಲಿಕ್ಕೆ ಅಂತ ಹೋಗ್ತಾರೆ. ವಾಸ್ತವ ಏನು ಅಂತ ಅಂದರೆ, ಅದು ಸಾಮಾನ್ಯ ಋಷಿ ಆಗಿರಲಿಲ್ಲ, ಸಾಕ್ಷಾತ್ ಕಪಿಲರೂಪಿಯಾದಂತಹ ಭಗವಂತ ಇಡೀ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ರಸಾತಲದಲ್ಲಿ ಕೂತು ತಾನು ಋಷಿಮುನಿಗಳಿಗೆ ಹೇಗೆ ತಪಸ್ಸನ್ನು ಮಾಡಬೇಕು ಅಂತ ಆ ತಪಸ್ಸಿನ ಒಂದು ಉಪದೇಶವನ್ನು ಮಾಡ್ತಾ ಇದ್ದಂತಹ ಭಗವಂತ ಯಾವಾಗ ಆ ಕಪಿಲನಾಮಕನಾದಂತಹ ಭಗವಂತನನ್ನೇ ಸಂಹಾರ ಮಾಡಬೇಕು ಅಂತ ಈ 60,000 ಜನ ಬರ್ತಾರೋ ಆಗ ಅವನಿಗೆ ಕೋಪ ಬರುತ್ತೆ. ಕೋಪದಿಂದ ತನ್ನ ಕಣ್ಣುಗಳನ್ನು ತೆಗೆದು ನೋಡುತ್ತಾನೆ. ಆ ಕಣ್ಣಿನಿಂದ ಬಂದಂತಹ ತೇಜಸ್ಸಿನಿಂದ, ಅಗ್ನಿಯಿಂದ 60,000 ಜನರೂ ಕೂಡ ಸುಟ್ಟು ಭಸ್ಮ ಆಗಿಬಿಡುತ್ತಾರಂತೆ. ಇದು ಭಯಾನಕವಾದಂತಹ ದುರ್ಮರಣ. ಸಾಮಾನ್ಯ ಶಾಸ್ತ್ರದಲ್ಲಿ ಯಾರು ನೀರಿನಲ್ಲಿ ಮರಣವನ್ನು ಹೊಂದುತ್ತಾರೆ, ಅಗ್ನಿಯಿಂದ ಮರಣವನ್ನು ಹೊಂದುತ್ತಾರೆ, ಹಾಗೆ ಶಸ್ತ್ರಾಘಾತದಿಂದ ಅಥವಾ ವಾಹನದಲ್ಲಿ, ಹೀಗೆ ಈ ಏನು ಅಕಾಲಿಕವಾದ ಮರಣಗಳಿದೆ ಇದೆಲ್ಲವನ್ನೂ ಕೂಡ ಗರುಡ ಪುರಾಣದಲ್ಲಿ ದುರ್ಮರಣ ಅಂತ ಚಿಂತನೆ ಮಾಡುತ್ತಾರೆ. ಇದಕ್ಕೆಲ್ಲ ವಿಶೇಷವಾದ ಪ್ರಾಯಶ್ಚಿತ್ತಗಳನ್ನು ಹೇಳ್ತಾರೆ. ಅವ್ರಿಗೆ ಸದ್ಗತಿ ಆಗಬೇಕು ಅಂದರೆ ಅವರ ಹೆಸರಿನಲ್ಲಿ ತುಂಬ ಕರ್ತವ್ಯಗಳನ್ನು ಮಾಡಲಿಕ್ಕಿದೆ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಅಗ್ನಿಯಿಂದ ಮರಣ ಆದ್ರೇ ಅದು ದುರ್ಮರಣ. ಅದರಲ್ಲೂ ಕೂಡ ಭಗವಂತನಿಂದ ಒಬ್ಬ ಜ್ಞಾನಿಯಾದವನ ಸಂಹಾರವನ್ನು ಮಾಡಲಿಕ್ಕೆ ಅಂತ ಹೋಗಿ ಅವನ ಶಾಪಕ್ಕೆ ತುತ್ತಾಗಿ ಮರಣವನ್ನು ಹೊಂದಿದ್ದು. ಇದು ಎಂಥ ಭಯಾನಕವಾದ ದುರ್ಮರಣ. ಮುಂದೆ ಎಷ್ಟು ಕಾಲ ಆದರೂ ಕೂಡ ಯಾರು 60,000 ಜನರಲ್ಲಿ ಒಬ್ಬರೂ ಮರಳಿ ಬರ್ತಾ ಇಲ್ಲ. ಈಚೆ ಸಗರನಿಗೆ ಚಿಂತೆ ಆಗುತ್ತೆ. ತನ್ನ ಅಸಮಂಜಸನ ಮಗ ಅಂಶುಮಂತ ಅಂತ, ಆ ಅಸಮಂಜಸ ಅವನ ಕಥೆಯನ್ನು ಹೇಳ್ತಾರೆ. ಅವನು ಹೆಸರಿಗೆ ತಕ್ಕಂತೆ ಸರಿಯಾಗಿರಲಿಲ್ಲ ಅಂತ. ಅವನು
ಯಾರ್ಯಾರು ಮಕ್ಕಳು ಅಂತ ಇರ್ತಾ ಇದ್ರೋ ಆಗ ತಾನೇ ಹುಟ್ಟಿದ ಮಕ್ಕಳನ್ನೆಲ್ಲ ತಗೊಂಡು ಹೋಗಿ ಸರಿಯೂ ನದಿಲಿ ಹಾಕ್ಬಿಡ್ತಾ ಇದ್ನಂತೆ. ಹಾಗಾಗಿ ಎಲ್ಲರಿಗೂ ಕೂಡ ತುಂಬ ಭಯ ಆಗಿರುತ್ತೆ, ಆ ಪ್ರಜೆಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಸಗರ ಏನು ಮಾಡಿರ್ತಾನೆ, ಆ ಅಸಮಂಜಸನನ್ನು ಗಡೀಪಾರು ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಆ ಅಸಮಂಜಸನ ಮಗ ಅಂಶುಮಂತ ಅಂತ. ಆದರೆ ಭಾಗವತ ಅದಕ್ಕೆ ಉತ್ತರ ಕೊಡುತ್ತೆ. ವಾಸ್ತವಿಕವಾಗಿ ಅವನು ಒಳ್ಳೆಯ ಹರಿಭಕ್ತ, ಅವನಿಗೆ ಪ್ರಜೆಗಳ ರಕ್ಷಣೆ, ರಾಜ್ಯದ ಕಾರ್ಯಭಾರ ಇದಕ್ಕೆಲ್ಲ ಬೇರೆ ಮಕ್ಕಳಿದ್ದಾರೆ, ಅವರು ನೋಡ್ಕೊಳ್ಳಿ, ನಾನು ಸಾಧನೆಯನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು ಅನ್ನೋ ಬಯಕೆಗೋಸ್ಕರ ಅವನು ಬೇಕಂತೆ ಆ ರೀತಿಯಾಗಿ ಮಾಡಿದ್ದ. ಆಮೇಲೆ ಆ ಮಕ್ಕಳನ್ನೆಲ್ಲ ವಾಪಸ್ಸು ಮರಳಿ ತಂದು ಕೊಟ್ಟ ಅನ್ನುವ ಅಂಶವನ್ನು ಭಾಗವತದಲ್ಲಿ ವ್ಯಾಸರು ತಿಳಿಸ್ತಾರೆ. ಅಂತೂ ಆ ಅಂಶುಮಂತನ ಮಗ ಅಸಮಂಜಸನ ಮಗ ಅಂಶುಮಂತ ಅಂತ ಮೊಮ್ಮಗ, ಅವನನ್ನು ಕಳಿಸಿಕೊಡ್ತಾನಂತೆ, ಹೋಗಿ ನಿಮ್ಮ ಚಿಕ್ಕಪ್ಪಂದಿರನ್ನ ಹಾಗೆ ಕುದುರೆಯನ್ನ ಎಲ್ಲ ಹುಡುಕೊಂಡು ಬಾ ಅಂತ. ಆಯಿತು ಅಂತ ಅವರೆಲ್ಲ ಕಡೆ ಹುಡುಕ್ತಾರೆ. ತಮ್ಮ ಚಿಕ್ಕಪ್ಪಂದಿರು ಯಾವ ದಾರಿಯಲ್ಲಿ ಸಾಗಿದ್ರೋ ಆ ಭೂಮಿಯನ್ನು ಅಗಿತಾ ದೊಡ್ಡ ಹೊಂಡವನ್ನು ಮಾಡಿಕೊಂಡು ಹೋಗಿರ್ತಾರೆ ರಸಾಳ ತಳದ ತನಕ. ಅಲ್ಲಿ ತನಕ ಇವನು ಕೂಡ ಅಂಶುಮಂತನೂ ಕೂಡ ಹೋಗ್ತಾನೆ, ನೋಡ್ತಾನೆ, ದೊಡ್ಡ ಬೂದಿಯ ಪರ್ವತ ರಾಶಿ ಕಾಣುತ್ತೆ. ಅವನಿಗೆ ಅಂದಾಜಾಗುತ್ತೆ, ಇದು 60,000 ಜನ ನನ್ನ ಚಿಕ್ಕಪ್ಪಂದಿರದ್ದೇ ಬೂದಿಯ ರಾಶಿ ಅಂತ. ತುಂಬ ನೋವಾಗುತ್ತೆ, ಬೇಸರ ಆಗುತ್ತೆ ಅವನಿಗೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ಕಪಿಲ ಋಷಿಗಳಿರ್ತಾರೆ, ಕುದುರೆ ಹೋಗಿ ಕಪಿಲ ಋಷಿಗಳ ಬಳಿ ನಮಸ್ಕಾರವನ್ನು ಮಾಡಿ ಕ್ಷಮೆಯನ್ನು ಕೇಳ್ತಾನಂತೆ, ಪ್ರಾರ್ಥನೆಯನ್ನು ಮಾಡ್ತಾನಂತೆ. ಪ್ರಾರ್ಥನೆಯನ್ನು ಮಾಡಿ ಆ ಕುದುರೆಯನ್ನು ತಗೊಂಡು ಹೋಗ್ತಾನೆ. ಮುಂದೆ ಯಜ್ಞ ಎಲ್ಲ ಪೂರ್ಣ ಆಗುತ್ತೆ. ಈ ಸಂದರ್ಭದಲ್ಲಿ ಆ ದುರ್ಮರಣವನ್ನು ಹೊಂದಿದಂತಹ ತನ್ನ ಚಿಕ್ಕಪ್ಪಂದಿರಿಗೆ ಸದ್ಗತಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ. ಆಗ ಗರುಡ ಬಂದು ಹೇಳ್ತಾನಂತೆ, ನೋಡು, ನಿನ್ನ ಚಿಕ್ಕಪ್ಪಂದಿರಿಗೆ ಆದಂತಹ ಮರಣ ಏನಿದೆ ಅಲ್ಲ, ಇದು ಸಣ್ಣ ಪುಟ್ಟ ದುರ್ಮರಣ ಅಲ್ಲ, ಭಯಾನಕವಾದ ದುರ್ಮರಣ. ಯಾಕೆಂದರೆ ಅಗ್ನಿಯಿಂದ ಮರಣ ಆದ್ರೇ ದುರ್ಮರಣ. ಅದರಲ್ಲೂ ಕೂಡ ಒಬ್ಬ ಜ್ಞಾನಿಗೆ ಅವಮಾನವನ್ನು ಮಾಡಲಿಕ್ಕೆ ಹೋಗಿ ಜ್ಞಾನಿಯ ಶಾಪಕ್ಕೆ ಗುರಿಯಾಗಿ ಅವರು ಮರಣವನ್ನು ಹೊಂದಿದ್ರು. ಹಾಗಾಗಿ ನೀನು ಯಾವುದೋ ಈ ಲೋಕದಲ್ಲಿ ಭೂಲೋಕದಲ್ಲಿರುವ ನೀರನ್ನು ತಗೊಂಡು ಅವ್ರಿಗೆ ತರ್ಪಣ ಕೊಟ್ಟರೆ ಅವ್ರಿಗೆ ಸದ್ಗತಿ ಆಗೋದಿಲ್ಲ. ಇವರಿಗೆ ಸದ್ಗತಿ ಆಗಬೇಕು ಅಂತ ಅಂದರೆ ದೇವಲೋಕದಿಂದ ಗಂಗೆಯನ್ನೇ ತರಬೇಕು. ಆ ಗಂಗಾ ಜಲದಿಂದ ಇವರಿಗೆ ತರ್ಪಣೆ ಕೊಟ್ಟರೆ ಮಾತ್ರ ಇವರಿಗೆ ಸದ್ಗತಿ ಆಗುತ್ತೆ, ಅಲ್ಲಿ ತನಕ ಸದ್ಗತಿಯೇ ಆಗೋದಿಲ್ಲ. ಅಂತಹ ಭಯಾನಕವಾದಂತಹ ಜ್ಞಾನಿಯ ಶಾಪಕ್ಕೆ ಗುರಿಯಾಗಿ ಇವರು ಮರಣವನ್ನು ಹೊಂದಿದ್ದು ಅಂತ ಗರುಡ ಹೇಳ್ತಾನೆ. ಆಗ ಅಂಶುಮಂತನಿಗೆ ಚಿಂತೆ ಆಗುತ್ತೆ. ಆಯಿತು, ನಾನು ಹೇಗಾದರೂ ಮಾಡಿ ಗಂಗೆಯನ್ನು ಭೂಮಿಗೆ ತರಿಸ್ತೀನಿ ಅಂತ ಸುಮಾರು 32,000 ವರ್ಷಗಳ ಕಾಲ ಅವನು ಭೂಮಿಗೆ ಗಂಗೆಯನ್ನು ತರಲಿಕ್ಕೆ ಅಂತ ಪ್ರಯತ್ನವನ್ನು ಪಡ್ತಾನೆ, ತಪಸ್ಸನ್ನು ಮಾಡ್ತಾನೆ. ಆದರೆ ಆಗೋದಿಲ್ಲ. ಹಾಗೆ ಅವನು ಮರಣವನ್ನು ಹೊಂದುತ್ತಾನೆ. ಮುಂದೆ ಅವನ ಮಗ ದಿಲೀಪ ಅವನು ಕೂಡ ಪ್ರಯತ್ನವನ್ನು ಪಡ್ತಾನೆ. ಆದರೆ ನನ್ನ ಪೂರ್ವಜರಿಗೆ ಆಗಲಿಲ್ಲ, ಇನ್ನು ನನ್ನ ಕೈಯಲ್ಲಿ ಹೇಗಾಗತ್ತೆ ಅಂತ ಸ್ವಲ್ಪ ಪ್ರಯತ್ನ ಪಟ್ಟು ಸುಮ್ಮನಾಗ್ಬಿಡ್ತಾನೆ ಅವನು. ಆಮೇಲೆ ದಿಲೀಪನ ಮಗ ಭಗೀರಥ. ಈ ಭಗೀರಥನಿಗೆ ಏನಾಗುತ್ತೆ, ಆ ಹಿಂದಿನ ಚರಿತ್ರೆಯನ್ನೆಲ್ಲ ಕೇಳಿರ್ತಾನೆ. ತುಂಬ ಬೇಸರ ಆಗುತ್ತೆ. ನನ್ನ ಪಿತೃಗಳಿಗೆ, ನನ್ನ ಪೂರ್ವಜರಿಗೆ ಸದ್ಗತಿ ಆಗದೆ 60,000 ಜನ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅಂದರೆ ಅದರ ಶಾಪವೇ ಇರಬೇಕು, ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅವನು ಯೋಚನೆ ಮಾಡ್ತಾನಂತೆ. ಭಗೀರಥನಿಗೆ ಮಕ್ಕಳಾಗಿರೋದಿಲ್ಲ. ಹಾಗಾಗಿ ನನ್ನ ಪಿತೃಗಳಿಗೆ ಸದ್ಗತಿ ಆಗಬೇಕು, ನನಗೆ ಒಳ್ಳೆಯ ಸಂತಾನ ಆಗಬೇಕು ಅಂತ ತುಂಬ ಭಯಂಕರವಾದ ಘೋರವಾದ ತಪಸ್ಸನ್ನು ಮಾಡಬೇಕು ಅಂತ ಭಗೀರಥ ಸಂಕಲ್ಪ ಮಾಡಿ ರಾಜ್ಯವನ್ನೆಲ್ಲ ಮಂತ್ರಿಗಳಿಗೆ ವಹಿಸಿ ತಾನು ತಪಸ್ಸಿಗೆ ಅಂತ ಸಾಕ್ತಾನೆ. ಆ ಗೋಕರ್ಣಕ್ಕೆ ಹೋಗ್ತಾನಂತೆ. ಗೋಕರ್ಣದಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ, ಪಂಚಾಗ್ನಿ ಅಂತಂದರೆ 4 ದಿಕ್ಕಿನಲ್ಲಿ ಅಗ್ನಿ ಉರಿತಾ ಇರುತ್ತೆ, ಮೇಲಿನಿಂದ ಸೂರ್ಯನ ಕಿರಣ ಪ್ರಖರವಾಗಿ ಬೀಳ್ತಾ ಇರುತ್ತೆ. ಅಂತಹ 5 ಅಗ್ನಿಗಳ ನಡುವೆ ಭಯಂಕರವಾದ ತಪಸ್ಸನ್ನು ಮಾಡ್ತಾನೆ. ತಿಂಗಳಿಗೆ 1 ದಿನ ಮಾತ್ರ ಆಹಾರವನ್ನು ಸ್ವೀಕಾರ ಮಾಡ್ತಾ ಇರ್ತಾನಂತೆ. ಹೀಗೆ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ. ಮಾಡಿದಾಗ 1,000 ವರ್ಷ ಆಗುತ್ತಂತೆ. ಹೀಗೆ 1,000 ವರ್ಷ ಆದಮೇಲೆ
ಚತುರ್ಮುಖ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಾಗ ತನ್ನ ಬಯಕೆಯನ್ನು ಬ್ರಹ್ಮದೇವರ ಮುಂದೆ ಇಡ್ತಾನೆ.